ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಹರೀಶ್. ಇವತ್ತು ನಾನು ಎಲ್ಲಿದ್ದೀನಿ ಅನ್ನೋದಾದ್ರೆ ಅನಂತಪುರದಲ್ಲಿ ಲೊಕೇಟ್ ಆಗಿರುವಂತ DIY ಸ್ಟೋರ್ ಅಲ್ಲಿ ಇದ್ದೀನಿ. ಸೊ ತುಂಬಾನೇ ರಿವ್ಯೂಸ್ ನೋಡಿದೀನಿ ಇದ್ರ ಬಗ್ಗೆ. ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲ ಲೈಕ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ. ಸೊ ನಾನು ಒಳಗಡೆ ಹೋಗಿ ಏನೇನ್ ತಗೊಂತೀನಿ, ಸೊ ಹಾಗೆ ಏನಾದ್ರೂ ಅಂಡರ್ ಬಜೆಟ್ ಏನಾದ್ರೂ ಸಿಗುತ್ತಾ, ಸೊ ಎಲ್ಲಾ ಮಾಹಿತಿನೂ ಈ ವಿಡಿಯೋ ನಾನು ನಿಮ್ಗೆ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಿರಾ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಈಗಷ್ಟೇ ಬಂದು ಊಟ ಮುಗಿಸಿ ಫ್ರೀ ಆದೆ ಅಂತ ಕುತ್ಕೊಂಡೆ. ನಿಮ್ಮೊಂದಿಗೆ ಆ ವಿಷಯ ಶೇರ್ ಮಾಡೋಣ ಅಂತ. ನಾನು ಫಸ್ಟ್ ಟೈಮ್ DIY ಹೋಗಿದ್ದು, ಸೊ ನನಗೂ ಗೊತ್ತಿರಲಿಲ್ಲ ಫೋಟೋ ಅಥವಾ ವಿಡಿಯೋಗ್ರಫಿ ಅಲಾವ್ ಇರಲಿಲ್ಲ ಅಂತ. ನಾನು ಒಳಗೆ ಹೋಗಿ ಎಲ್ಲಾ ತರದ್ದು ಲೈಕ್ ಎಕ್ಸ್ಪೋಜರ್ ಮಾಡೋಣ DIY ಒಳಗಡೆ ಅಂತಾನೆ ಅನ್ಕೊಂಡೆ. ಬಟ್ ಅಲ್ಲಿ ಹೋದ್ಮೇಲೆ ನನಗೂ ಗೊತ್ತಾಗಿದ್ದು, ಸೊ ಸ್ಟಾರ್ಟಿಂಗ್ ಫ್ರಮ್ 29 ಇಂದ ಹಿಡಿದು 1000+ ವರ್ಗೂ ಪ್ರೈಸಿಂಗ್ ರೇಂಜಸ್ ಇದೆ. ತುಂಬಾ ವೆರೈಟಿ ಕಲೆಕ್ಷನ್ಸ್, ಕಪ್ಸ್ ಅಲ್ಲೇ ತುಂಬಾ ವೆರೈಟಿ, ಪ್ಲೇಟ್ಸ್ ಅಲ್ಲಿ ವೆರೈಟೀಸ್. ಸೊ ಪ್ರತಿ ಒಂದ್ರಲ್ಲೂ ವೆರೈಟೀಸ್ ಇದೆ. ಎಸ್ಪೆಷಲಿ ಸ್ಟೇಷನರಿ ಅಂತೂ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅವ್ರು DIY ಇಂದ ಹೊರಗಡೆ ಬರೋದೇ ಇಲ್ಲ. ಸೊ ಅಷ್ಟು ಚೆನ್ನಾಗಿ, ನನ್ಗೆ ಏನ್ ತಗೋಬೇಕು ಅಂತ ಕನ್ಫ್ಯೂಷನ್ ಆಗ್ತಾ ಇತ್ತು. ಸೊ ಅಷ್ಟು ಚೆನ್ನಾಗಿರೋ ಐಟಮ್ಸ್ ಇದಾವೆ. ಲೈಕ್ ಪಿಂಟ್ರೆಸ್ಟಿ ಐಟಮ್ಸ್ ಅಂತ ಹೇಳ್ತಾರಲ್ಲ, ಸೊ ಸೇಮ್ ಅದೇ ತರ ಇದೆ. ಎಸ್ಪೆಷಲಿ ಯಾರಾದ್ರೂ ಮೇಕ್ ಓವರ್ ಮಾಡ್ತಿರ್ತೀರಲ್ಲ, ಅವ್ರಿಗಂತೂ ತುಂಬಾನೇ ಯೂಸ್ ಆಗುತ್ತೆ ಇದು. ಯಾರಾದ್ರೂ ಹೋಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಒಂದ್ಸರಿ ಹೋಗಿ ಟ್ರೈ ಮಾಡಿ. ಅಂಡ್ ನನ್ಗೆ ಅಲ್ಲಿ ಏನು ನಿಮಗೆ ಲೈಕ್ ಏನ್ ಬಜೆಟ್ ಫ್ರೆಂಡ್ಲಿ ಏನಿದೆ ಅಂತ ನಾನು ಏನು ತೋರ್ಸಕ್ ಆಗಿಲ್ಲ. ಸೊ ನಾನ್ ಏನ್ ತಗೊಂಡಿದ್ದೀನಿ ನನ್ಗೆ ಯೂಸ್ ಆಗುವಂತದ್ದು ಅಂದ್ಬಿಟ್ಟು ನಾನ್ ಜಸ್ಟ್ ಈ ವಿಡಿಯೋ ನಾನು ಹೇಳ್ತೀನಿ. ಇದು ಒಂದು ವಾಸ್ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಇದು ಬಂದು ನಾನು ಡೇ ಟು ಡೇ ಲೈಫ್, ಬೆಳಿಗ್ಗೆ ನಾನು ಏನ್ ರೆಸಿಪಿ ಮಾಡಿ ಹಾಕ್ತೀನಲ್ಲ, ಸೊ ಅದಕ್ಕೆ ತುಂಬಾ ಯೂಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಒಂದು ತಗೊಂಡೆ. ಇದು ಲೈಕ್ ಚಿಕ್ಕದಾಗಿದೆ ನೋಡಿ. ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಏನಿದ್ರು ನಾನು ಜಸ್ಟ್ ನಿಮ್ಗೆ ಅಳತೆ ತೋರಿಸಿ ಹಾಕೋದಕ್ಕೆ ಚೆನ್ನಾಗಿರುತ್ತಂತ ಇದು ತಗೊಂಡೆ. ಅಂಡ್ ಇದು 3 ಮಗ್ಸ್. ಅಂಡ್ ಇದು ಯಾವ್ದು ಪ್ರೈಸಸ್ ನಾನು ರಿವೀಲ್ ಮಾಡಕ್ ಹೋಗೋದಿಲ್ಲ, ಬಿಕಾಸ್ ಅವ್ರ ಫೋಟೋ ವಿಡಿಯೋಗ್ರಫಿನೇ ಬೇಡ ಅಂದಿದ್ದಾರೆ. ಸೊ ಪ್ರೈಸಿಂಗ್ ಯಾಕೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ. ಬಟ್ ಓವರ್ ಆಲ್ ಹೇಳ್ಬೇಕಂದ್ರೆ ನನ್ಗೆ ಆಲ್ಮೋಸ್ಟ್ ಇದೆಲ್ಲದಕ್ಕೂ ಒಂದು 1500 ಆ ರೇಂಜ್ ಅಲ್ಲೇ ನನಗೆ ಪ್ರೈಸಿಂಗ್ ಕ್ಲೋಸ್ ಆಯ್ತು. ಅಂಡ್ ಇದು 3 ಮಗ್ಸ್ ತುಂಬಾ ಕ್ಯೂಟ್ ಅನ್ಸ್ತು. 3 ಕಲರ್, ನನ್ ದೊಡ್ಡ ಮಗನ್ಗೆ, ನನ್ ಚಿಕ್ಕ ಮಗನ್ಗೆ, ಹಾಗೆ ನನ್ನ ತಂಗಿಗಂತ 3 ಮಗ್ಸ್ ತಗೊಂಡೆ. ತುಂಬಾ ಕ್ಯೂಟ್ ಆಗಿದೆ. ಅಂಡ್ ಈ ಪ್ಲೇಟ್ ನೀವು ನೋಡ್ಬೋದು, ಇಟ್ಸ್ ನಾಟ್ ಕಂಪ್ಲೀಟ್ಲಿ ಗ್ಲಾಸ್ ಅಥವಾ ಪ್ಲಾಸ್ಟಿಕ್ ಇದೆ. ಎರಡ್ರ ಮಧ್ಯದಲ್ಲಿ ಒಂಥರ ಲೈಕ್ ಫೈಬರ್ ಪ್ಲೇಟ್ ಅಂತಾನೆ ಹೇಳ್ಬೋದು. ತುಂಬಾ ಕ್ಯೂಟ್ ಆಗಿದೆ ನೋಡಿ. ಇದು ಕೂಡ ತಗೊಂಡೆ. ಅಂಡ್ ಇದು ಕಾಟನ್ ಸ್ವ್ಯಾಬ್. ಹಾಗೆ ಈ ಕಪ್ ನೋಡಿ ಎಷ್ಟು ಎಸ್ಥೆಟಿಕ್ ಆಗಿದೆ ಅಲ್ವಾ. ನನ್ಗಂತೂ ಇದು ತುಂಬಾನೇ ಇಷ್ಟ ಆಯ್ತು. ಸೊ ಇದೊಂದು ಕಪ್ ತಗೊಂಡಿದ್ದೀನಿ. ಅಂಡ್ ಈ ಬಾಸ್ಕೆಟ್, ಎಗ್ ಟ್ರೇ ತರ ಯೂಸ್ ಮಾಡೋಣ ಅಂತ ಇದೊಂದು ಬಾಸ್ಕೆಟ್ ತಗೊಂಡಿದ್ದೀನಿ. ಈ ತರ ಬಾಸ್ಕೆಟ್ ಅಲ್ಲಂತೂ ತುಂಬಾ ವೆರೈಟೀಸ್ ಇದೆ. ತುಂಬಾ ಅಂದ್ರೆ ಲೈಕ್ ರೆಕ್ಟಾಂಗಲ್ ಇರ್ಬೋದು, ಬಾಕ್ಸ್ ಇರ್ಬೋದು, ಸ್ಕ್ವಯರ್, ತುಂಬಾ ವೆರೈಟಿ ಟ್ರೇಸ್ ಇದೆ ಈ ತರದ್ರಲ್ಲೂ. ಅಂಡ್ ಈ ಸ್ಪೆಕ್ಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ನೋಡಿದ ತಕ್ಷಣನೇ ತುಂಬಾ ಇಷ್ಟ ಆಯ್ತು. ನನ್ನ ಮಗ ಅಲ್ಲಿ ಹಾಕೊಂಡು ಕೂಡ ನನ್ಗೆ ತೋರಿಸ್ದ ಎಷ್ಟು ಕ್ಯೂಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಇದೊಂದು ಸ್ಪೆಕ್ಸ್ ತಗೊಂಡೆ. ಅಂಡ್ ಈ ಮ್ಯಾಟ್ ನೀವು ನೋಡ್ತಿದ್ರಲ್ಲ, ರೌಂಡ್ ಮ್ಯಾಟ್, ಇದು ಬಂದು ಪ್ಯಾಕ್ ಆಫ್ 2, ಬಟ್ ನನಗೆ ಒಂದೇ ಸಾಕಿತ್ತು. ಬಟ್ ನನಗೆ ಗೊತ್ತಿರಲಿಲ್ಲ ಇದ್ರಲ್ಲಿ ಡಬಲ್ ಮ್ಯಾಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ತಗೊಂಡು ಬಿಲ್ಲಿಂಗ್ ಕೌಂಟರ್ಗೆ ಬಂದ್ಮೇಲೆ ಗೊತ್ತಾಯ್ತು. ಅಂಡ್ ಈ ಮ್ಯಾಟ್ ಕೂಡ ಅಷ್ಟೇ. ಸೊ ಎಲ್ಲ ಈ ಮ್ಯಾಟ್ಸ್ ಬಂದು ಏನಾದ್ರೂ ಕಂಟೈನರ್ಸ್, ಬಾಕ್ಸ್ ಅಥವಾ ಏನಿದ್ರು ಕಿಚನ್ ಸ್ಲ್ಯಾಬ್ ಮೇಲೆ ಏನಾದ್ರೂ ಯೂಸ್ ಮಾಡಿದಾಗ ಕಿಚನ್ ನನಗೆ ಸ್ವಲ್ಪ ನೀಟಾಗಿರುತ್ತೆ ಇದ್ರ ಮೇಲೆ ಇಟ್ಕೊಂಡು ಮಾಡಿದ್ರೆ. ಸೊ ಇನ್ ಅಕ್ಕಿ ಅಥವಾ ಗೋಧಿ ಹಿಟ್ಟೆಲ್ಲ ಜಡಿ ಇಡಬೇಕಾದ್ರೆ ಇದನ್ನ ಕೆಳಗಡೆ ಹಾಕೊಂಡು ಮಾಡಿದ್ರು ಕೆಳಗಡೆ ಎಲ್ಲ ಸ್ವಲ್ಪ ನೀಟಾಗಿರುತ್ತಲ್ಲ. ಸೊ ಅದಕ್ಕಂತ ಇದನ್ನ ತಗೊಂಡೆ. ಅಂಡ್ ಇದು ತುಂಬಾ ಕ್ಯೂಟ್ ಅನ್ಸ್ತು. ಇದ್ರ ಮೇಲೆ ಏನಾದ್ರು ಇನ್ ಕೇಸ್ ನಾನು ಎಲ್ಲಾದ್ರೂ ಹೊರಗಡೆ ಹೋದ್ರು ಏನಾದ್ರು ಇದ್ರ ಮೇಲೆ ಬರ್ದಿಟ್ರು ನನ್ನ ಮಕ್ಳಿಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಮತ್ತೆ ನನ್ನ ಕಿಚನ್ ರೆಸಿಪೀಸ್ ಏನಾದ್ರು ಮಾಡಿದಾಗ ಇದ್ರ ಮೇಲೆ ಬರೆಯೋದಕ್ಕೂ ಲೈಕ್ ಇದು ನೋಡಿದ ತಕ್ಷಣ ಕ್ಯೂಟ್ ಅನ್ಸ್ತು. ಸೊ ತಗೋಬೇಕಂತ ಅನ್ಸ್ತು. ಸೊ ಇದೊಂದು. ಅಂಡ್ ನನ್ನ ಹತ್ರ ಬ್ರೆಡ್ ರೋಲ್ ಅಥವಾ ಎಗ್ ರೋಲ್ ಏನ್ ಮಾಡಿದ್ರು ಕಟ್ಟರ್ ಇರ್ಲಿಲ್ಲ. ಸೊ ಇದೊಂದು ಕಟ್ಟರ್ ತಗೊಂಡೆ. ಅಂಡ್ ಇದೆರಡು ಸ್ಕ್ರಬ್ಬರ್ಸ್. ಸೊ ಇದಿಷ್ಟಕ್ಕೂ ಆಲ್ಮೋಸ್ಟ್. ಅಂಡ್ ನನ್ನ ಮಗ ಒಂದು ಫುಲ್ ಸೆಟ್ ಬ್ಯಾಟ್ ತಗೊಂಡ. ಸೊ ಇದೆಲ್ಲ ಆಲ್ಮೋಸ್ಟ್ ನನಗೆಲ್ಲ 1500 ಒಳಗಡೆನೆ ಬಂತು.
ಎಸ್ಪೆಷಲಿ DIY ಬಂದು ತುಂಬಾ ಎಸ್ಥೆಟಿಕ್ ಲುಕ್ ಅಥವಾ ಲೈಕ್ ಕಾಮ್ ಕೂಲ್ ಆಗಿ ಇರೋಂಥ ಮೇಕ್ ಓವರ್ ಮಾಡೋರ್ಗಂತೂ ಪರ್ಫೆಕ್ಟ್ ಆಗಿರುತ್ತೆ. ಸೊ ಪ್ರತಿ ಒಂದು ಐಟಮ್ ಅಂಡರ್ ಅ ಸಿಂಗಲ್ ರೂಫ್, ನೀವೆಲ್ಲೂ ಬೇರೆ ಕಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಪ್ರತಿ ಒಂದು ಸಿಗುತ್ತೆ. ಐ ಆಮ್ ನಾಟ್ ಟೆಲಿಂಗ್ ಇದು ಸಿಗುತ್ತೆ ಇದು ಸಿಗುತ್ತೆ ಅಂತ. ನೀವೇ ಒಳಗೆ ಹೋದ್ರೆ ನೀವೇ ಸ್ವತಃ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸಿನ್ಸ್ ಇದು ಹೊಸ ಬ್ರಾಂಚ್ ಆಗಿರೋದ್ರಿಂದ 1 2 to 3 months ಅಷ್ಟೇ ಇದು ಓಪನ್ ಆಗಿದೆ. ಸೊ ಹಾಗಾಗಿ ಅಲ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೌ ಇಲ್ಲ. ಸೊ ಮೈಟ್ ಬಿ ಬೇರೆ ಬ್ರಾಂಚಸ್ ಅಲ್ಲಿ ಇದೆ ಏನೋ. ಇದ್ರದ್ದು ಬ್ರಾಂಚಸ್ ಹಲವಾರು ಕಡೆ ಇದೆ. ಸೊ ನನಗೆ ಇದ್ರ ನಿಯರೆಸ್ಟ್ ಆನಂದಪುರ. ಸೊ ಹಾಗಾಗಿ ನಾನು ಅಲ್ಲಿ ಹೋಗಿದ್ದು. ಈ 2 ಕಂಟೈನರ್ಸ್ ನೀವು ನೋಡ್ತಿದ್ದೀರಲ್ಲ, ಇದು ನನ್ನ ತಂಗಿ ತಗೊಂಡಿದ್ದು. ಬಟ್ ಇದು ನನ್ನ ಕಣ್ಣಿಗೆ ಬಿದ್ದಿಲ್ಲ. ಸೊ ತುಂಬಾ ಐಟಮ್ಸ್ ಇದ್ದಿದ್ರಿಂದ. ಇದು ಬಂದು ಬ್ಯಾಂಬೋ ಫೈಬರ್ ವೀಟ್ ಸ್ಟ್ರಾ ಅಂತ ಬರ್ದಿದ್ದಾರೆ. ಸೊ ಇದು ರೀಯೂಸಬಲ್ ಕಂಟೈನರ್ಸ್ ಅಂತ ಅನ್ಸುತ್ತೆ. ರೀಸೈಕಬಲ್, ಹಾಗೆ ಇದು ಮೈಕ್ರೋವೇವ್ ಸೇಫ್ ಅಂತ ಕೂಡ ಬರ್ತಿದ್ದಾರೆ. ಬಟ್ ನನಗೆ ತುಂಬಾ ಇಷ್ಟ ಆಯ್ತು. ಬಟ್ ಅವಳು ಎಲ್ಲಿಂದ ತಗೊಂಡ್ಲ ಅಂತ ಗೊತ್ತಿಲ್ಲ, ಅಷ್ಟು ಐಟಮ್ಸ್ ಇದೆ ಅದ್ರೊಳಗಡೆ. ಅಂಡ್ ಈ ಪ್ಲೇಟ್ ಕೂಡ ನೋಡಿ, ಇದು ಇಟ್ ಇಸ್ ಪ್ಯೂರ್ಲಿ ಪ್ಲಾಸ್ಟಿಕ್, ಬಟ್ ಅದೇ ತುಂಬಾ ಚೆನ್ನಾಗಿದೆ. ಇದು ಕೂಡ ನೋಡಿ, ಇದು 3 ಇದಿದೆ ಅಲ್ಲ, ಸೊ ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ. ಅಂಡ್ ಈ ಕಂಟೈನರ್ ನನ್ಗೆ ತುಂಬಾ ಇಷ್ಟ ಆಯ್ತು. ಇದು ನೋಡಿ, ಈ ಕಡೆ ಬಂದು ಟ್ರಾನ್ಸ್ಪರೆಂಟ್, ಬಟ್ ಇದು ನೋಡಿ ಎಷ್ಟು ಕಲರ್ಸ್ ನೋಡಿ ಎಷ್ಟು ಚೆನ್ನಾಗಿ, ಪೇಸಲ್ ಕಲರ್ಸ್ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದೆ. ಸೊ 2 ಕಂಟೈನರ್ ತಗೊಂಡಿದ್ದಾಳೆ. ತುಂಬಾನೇ ಚೆನ್ನಾಗಿ, ನನಗೆ ತುಂಬಾ. ಬಟ್ ನಾನು ಇದೇ ಜಾಗದಲ್ಲಿ ಇರ್ಲಿಲ್ಲ. ಸೊ ಹಾಗಾಗಿ ಅದು ಎಲ್ಲಿಂದ ತಗೊಂಬಂದು ಅಂತ ಗೊತ್ತಿಲ್ಲ. ತುಂಬಾನೇ ಚೆನ್ನಾಗಿದೆ. ಅಂಡ್ ಇದು ಒಂದು ಹ್ಯಾಟ್, ಇದು ಕೂಡ ತುಂಬಾ ಕ್ಯೂಟ್ ಆಗಿದೆ, ನೀವು ನೋಡ್ಬೋದು. ಅಂಡ್ ಆಸ್ ಯೂಶುವಲ್ ಇದೊಂದು ಟೀ ಸೋಸೋ ಜಾರ್, ಮತ್ತೆ ಇದೊಂದು ಟಿಶ್ಯೂದ್ ಬಂಡಲ್ ನನ್ನ ಹತ್ರ ಖಾಲಿ ಆಗಿತ್ತು. ಸೊ ಹಾಗಾಗಿ ಅಂಡ್ ಟ್ರಸ್ಟ್ ಮೀ ಗೈಸ್, ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಐಟಮ್ಸ್. ಇದು ನೋಡಿ, ಇಯರಿಂಗ್ಸ್ ಎಷ್ಟು ಪುಟ್ಟ ಕ್ಯೂಟ್ ಆಗಿದೆ. ಇದೆ ಅಂತ ಅಲ್ಲ, ಇನ್ನು ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಇದರಲ್ಲೂ ಕೂಡ. ಆಕ್ಸೆಸರೀಸ್ ಅಲ್ಲಂತೂ ಅದು ಎಂಟ್ರೆನ್ಸ್ ಅಲ್ಲೇ ಇಟ್ಬಿಟ್ಟಿದ್ದಾರೆ. ಸೊ ಅದನ್ನ ತಗೊಂಡೆ ನಾವು ಮೇಲೆ ಹೋಗ್ಬೇಕು ಅನ್ನೋ ತರ ತುಂಬಾನೇ ಕ್ಯೂಟ್ ಆಗಿ ಕ್ಲಸ್ಟರ್ ಕ್ಲಿಪ್ಸ್ ಇರ್ಬೋದು, ಲೈಕ್ ಈ ತರ ಓಲೆಗಳಿರ್ಬೋದು, ಹೆಣ್ಮಕ್ಳು ಯೂಸ್ ಮಾಡುವಂತ ತುಂಬಾ ಐಟಮ್ಸ್ ಇದಾವೆ. ಅಂಡ್ ಮಕ್ಳಿಗೆ ಸ್ಟೇಷನರಿ ಐಟಮ್ಸ್ ಇರ್ಬೋದು, ಸಾಫ್ಟ್ ಟಾಯ್ಸ್ ಇರ್ಬೋದು, ಅಂಡ್ ಇನ್ನೊಂದೇ ಬರ್ತ್ಡೇ ಐಟಮ್ಸ್ ಇರ್ಬೋದು, ಪ್ರತಿ ಒಂದು ಇಟ್ಟಿದ್ದಾರೆ. ಅದು ಗ್ರೌಂಡ್ ಫ್ಲೋರ್ ಅಲ್ಲೇ ಎಲ್ಲ ಸಿಗುತ್ತೆ ನಿಮ್ಗೆ. ಫಸ್ಟ್ ಫ್ಲೋರ್ ಹೋದ್ರೆ ಇನ್ನ ಕಂಪ್ಲೀಟ್ ಪ್ಯಾಕೇಜ್ ಇದೆ, ಲೈಕ್ ಕಾರ್ ಆಕ್ಸೆಸರೀಸ್, ಪೆಟ್ ಆಕ್ಸೆಸರೀಸ್, ಮತ್ತೆ ಡಿಶ್ ವಾಷರ್, ಪ್ರತಿ ಒಂದು ಇದೆ. ಡಸ್ಟ್ಬಿನ್ ಅಲ್ಲೇ ನೀವು ನಂಬ್ತಿರೋ ಬಿಡ್ತಿರೋ ಆಲ್ಮೋಸ್ಟ್ 100+ ವೆರೈಟಿ ಡಸ್ಟ್ಬಿನ್ಸ್ ಇದೆ. ನನಗೆ ಒಳಗಡೆ ಹೋಗಿದ ತಕ್ಷಣ ಏನ್ ತಗೋಬೇಕಂತಾನೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಹೊರಗಡೆ ನಾನು ಅನ್ಕೊಂಡಿರಲಿಲ್ಲ ನಿಜವಾಗ್ಲೂ ಇಷ್ಟು ಅಫೋರ್ಡಬಲ್ ಪ್ರೈಸ್ ಸಿಗುತ್ತೆ ಅಂತ. ನಿಜವಾಗ್ಲೂ ಎಲ್ರು ಹೋಗಿ ವಿಸಿಟ್ ಮಾಡ್ಬೇಕು. ಬಟ್ ಮೋರ್ ಓವರ್ ನೀವು ನಂಬಲ್ಲ, ನನ್ನ ಮಗ ಇದ್ನಲ್ಲ, ಸೊ ಆಲ್ಮೋಸ್ಟ್ ಇದ್ರಲ್ಲಿರೋ ಐಟಮ್ಸ್ ನೀವೇ ನೋಡ್ತಿದ್ದೀರಾ. ನಾನು ಎಷ್ಟು ತಗೊಂಡಿದ್ದೀನಿ, ಅವ್ನಿಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ನಾನು ಪ್ರಮೋಷನ್ಗೋಸ್ಕರ ಅಂತೂ ಮಾಡ್ತಿಲ್ಲ. ಪ್ರಮೋಷನ್ ಅನ್ನೋ ವರ್ಡೇ ಬರಲ್ಲ, ಬಿಕಾಸ್ ಅವ್ರು ನಮ್ಗೆ ಫೋಟೋ ವಿಡಿಯೋಗ್ರಫಿ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ನಾನು ಜಸ್ಟ್ ನಾನೇನು ತೊಗೊಂಡಿದ್ದೀನಿ ಅನ್ನೋ ಐಟಮ್ನ ನಿಮ್ಗೊಂದು ಐಡಿಯಾ ಬರಲಿ ಅನ್ನೋ ರೀತಿಯಲ್ಲಿ ನಾನು ತೋರಿಸಿದೆ ಅಷ್ಟೇ. ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಮಾಡಿ. ನಿಜವಾಗ್ಲೂ ಆಲ್ಮೋಸ್ಟ್ ಎಲ್ಲ ಐಟಮು ವರ್ತ್ ಇದೆ ಪ್ರೈಸ್. ಇಟ್ ಇಸ್ ನಾಟ್ ಲೈಕ್ ಕಡಿಮೆ ಪ್ರೈಸ್ಗೆ ತುಂಬ ಕ್ವಾಲಿಟಿ ಕಡಿಮೆ ಇರುತ್ತೆ, ಜಾಸ್ತಿ ಪ್ರೈಸ್ಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ. 29 ರೂಪೀಸ್ 30 ರೂಪೀಸ್ ಐಟಮ್ ಕೂಡ ತುಂಬ ಹಾರ್ಡ್, ಮತ್ತೆ ಏನಂತಾರೆ ಪ್ಲಾಸ್ಟಿಕ್ ಐಟಮು ಅಷ್ಟೇ, ತುಂಬ ಲೈಕ್ ತುಂಬ ತೆಳುವಾಗಿ ಆ ತರದೆಲ್ಲ ಏನು ಕಾಂಪ್ರಮೈಸೇ ಮಾಡಿಲ್ಲ ಅವರು. ಎಲ್ಲಾ ತರ ಐಟಮ್ ಚೆನ್ನಾಗಿ ಇಟ್ಟಿದ್ದಾರೆ. ಕಲೆಕ್ಷನ್ಸ್ ಕೂಡ ಜಾಸ್ತಿ ಇದೆ. ಸೊ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ನೀವು. ಸೊ ನೀವು ಹೋಗ್ಬಿಟ್ಟು DIY ನ ಎಕ್ಸ್ಪೀರಿಯನ್ಸ್ ಮಾಡಿರೋ ವಿಡಿಯೋ, ಹಾಗೆ ನಿಮ್ಗೆ ಏನ್ ಅನ್ಸ್ತು ಅನ್ನೋದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಸೊ ದಟ್ ನಾನು ಅದನ್ನ ನೋಡ್ತೀನಿ. ಅಂಡ್ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆ ನಾನು ನಿಮ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ.